ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಬ್ರಹ್ಮಕಮಲ ಹೂ ಬಿಟ್ಟಿದೆ. ಅದು ಒಂದೇ ಒಂದು ಹೂ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ. ಮನೆ ಮುಂದೆನೇ ಅರಳಿದೆ. ಎಷ್ಟು ಪರಿಮಳ ಬೀರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಪರಿಮಳ ಬೀರ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ವೈಟಾಗಿ. ನೆಕ್ಸ್ಟು ದಾಸವಾಳ ಗಿಡದಲ್ಲಿ ನಾನು ಕಿಚನ್ ವೇಸ್ಟು ಹಾಕಿದ್ದೆ. ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ, ಮೊಗ್ಗುಗಳು ಆಗಿದ್ದಾವೆ ಅಂತ ನೋಡ್ಬೋದು. 4 ಹೂವೇನೋ ಬಿಟ್ಟಿದೆ. 4 ಹೂ ಬಿಟ್ಟಿದೆ. ಕಿಚನ್ ವೇಸ್ಟು, ಬಾಳೆಹಣ್ಣು ಸಿಪ್ಪೆ ಎಲ್ಲ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಮೊಗ್ಗುಗಳು, ಹೂವುಗಳು ಬಿಟ್ಟಿದ್ದಾವೆ. ಗಿಡನೂ ಅಷ್ಟೇ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಇದೆ ನೋಡಿ. ಮೊಗ್ಗುಗಳು, ಗಿಡ ತುಂಬಾ ಮೊಗ್ಗುಗಳಿದ್ದಾವೆ. ನೆಕ್ಸ್ಟು ಪೀಸ್ಲಲ್ಲಿ ಅದರಲ್ಲೂ ಅಷ್ಟೇ ಮೊಗ್ಗುಗಳು, ಹೂಗಳು ಆಗ್ತಾಯಿದೆ ನೋಡಿ. ಹಾವಿನ ಹೆಡೆ ಥರ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಇದೆ ಅಂತ. ಸೇಮ್ ಹಾವಿನ ಹೆಡೆ ಥರನೇ ಇದೆ ನೋಡಿ, ಮೊಗ್ಗುಗಳು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಅಂತ. ಇದಕ್ಕೂ ಅಷ್ಟೇ ಅಕ್ಕಿ ಬೇಳೆಕಾಳು ತೊಳೆದಿದ್ದ ನೀರೆಲ್ಲ ಹಾಕ್ತಾಯಿರ್ತೀನಿ. ನೆಕ್ಸ್ಟು ಈ ದಾಸವಾಳ ಗಿಡದಲ್ಲಿ ಪ್ರತಿದಿನ 7-8 ಹೂವು ಬಿಡ್ತಾನೆ ಇರುತ್ತೆ. ಇತ್ತೀಚೆಗೆಲ್ಲ ವೀಡಿಯೋಗಳೆಲ್ಲ ಹಾಕ್ತಾನೆ ಇರ್ತೀನಿ. ಇದಕ್ಕೂ ಅಷ್ಟೇ ಫರ್ಟಿಲೈಸರ್ಗಳು ಹಾಕ್ತಾಯಿರ್ತೀನಿ. ತುಂಬ ಚೆನ್ನಾಗಿ ಹೂಗಳು ಬಿಡ್ತಾಯಿದ್ವಿ. ಇದು ಬನಾನಾ ಫರ್ಟಿಲೈಸರ್ ಹಾಕಿದ್ದೆ, ಲಿಕ್ವಿಡ್ ಮಾಡಿ. ತುಂಬ ಚೆನ್ನಾಗಿ ಹೂಗಳು ಬಿಡ್ತಾಯಿದ್ದಾವೆ ನೋಡಿ. ಗಿಡ ತುಂಬ ಹೂಗಳಾಗಿದ್ದಾವೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸುಗಂಧರಾಜ ಹೂವು ಗಿಡ. ಇದರಲ್ಲೂ ಮೊಗ್ಗಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗಿಡ ನೋಡೋಕ್ಕೆ. ಮೊಗ್ಗು ನೋಡಿ ಎಷ್ಟು ಹೈಟಾಗಿ ಇದೆ ಅಂತ. ಇನ್ನೂ ಮೊಗ್ಗಾಗಿದೆ, ಇನ್ನು ಹೂವು ಆಗೋಕ್ಕೆ ತುಂಬ ದಿನ ಬೇಕು ಅನಿಸುತ್ತೆ ನೋಡಿ. ಹುಲ್ಲು ಥರನೇ ಇದೆ ಗಿಡ ನೋಡೋಕ್ಕೆ ನೋಡಿ. ಮೊಗ್ಗು ಇದು ಚೆನ್ನಾಗಿ ಬಿಟ್ಟಿದೆ. ನೆಕ್ಸ್ಟು ಎಕ್ಸೋರ ಗಿಡದಲ್ಲಿ ತುಂಬ ಮೊಗ್ಗಾಗಿದ್ದಾವೆ. ಇದು ಅಲ್ಲಲ್ಲೇ ಹೂಗಳು ಹರಡಿದ್ದಾವೆ ನೋಡಿ. ಇಲ್ಲೆಲ್ಲ ಮೊಗ್ಗುಗಳು ಎಷ್ಟು ಚೆನ್ನಾಗಿ ಗಿಡ ತುಂಬ ಮೊಗ್ಗಾಗಿದೆ ಅಂತ. ಇದಕ್ಕೆ ವರ್ಮಿ ಕಾಂಪೋಸ್ಟು, ನೀಮ್ ಕೇಕ್ ಪೌಡರ್ ಹಾಕಿದ್ದೆ. ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದ್ದಾವೆ, ಮೊಗ್ಗುಗಳಾಗಿದ್ದಾವೆ. ಗಿಡನೂ ಅಷ್ಟೇ ತುಂಬ ಹೆಲ್ದಿಯಾಗಿದೆ, ತುಂಬ ಚೆನ್ನಾಗೂ ಇದೆ. ಬ್ರ್ಯಾಂಚಸ್ಗಳು ತುಂಬಾ ಬರ್ತಾನೆ ಇದ್ದಾವೆ ನೋಡಿ. ಇಲ್ಲಿ ಮೆಣಸಿನ ಗಿಡದಲ್ಲಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ ಮಾಡ್ತೀನಿ, ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾರ್ವೆಸ್ಟ್ ಮಾಡ್ಕೊತೀನಿ. ಇಲ್ಲೊಂದೇ ಒಂದು ಗಿಡ ಹುಟ್ಟಿದೆ, ಅದೇ ನಾನೇನು ನೆಟ್ಟಿರಲಿಲ್ಲ. ಗಿಡ ತಾನೇ ಬೆಳ್ಕೊಂಡಿರೋದು. ತುಂಬ ಚೆನ್ನಾಗಿ ಹೆಂಗೋ ಒಂದು ದಿವಸದ್ದು ಬಸ್ಸಾರಿಗೆ ಅದಕ್ಕೆ ಕಿತ್ತು ಹಾಕಿದ್ದೆ, ಕಿತ್ಕೊತಾ ಇದ್ದೀನಿ. ಎಮರ್ಜೆನ್ಸಿನೇ ನೋಡಿ, ಮನೆ ಹತ್ರನೇ ಗಿಡಗಳು ಬೆಳೆಸ್ಕೊಂಡ್ರೆ ಸಾಂಬಾರಿಗೆಲ್ಲ ಮೆಣಸಿನ್ಕಾಯಿ ಇಷ್ಟು ಸಿಕ್ಕಿದೆ ನೋಡಿ. ಎಷ್ಟು ಮೆಣಸಿನ್ಕಾಯಿ ಸಿಕ್ಕಿದ್ದಾವೆ. ನೆಕ್ಸ್ಟು ಮಲ್ಲಿಗೆ ಗಿಡದಲ್ಲಿ ಹೂಗಳು ಹಾಕ್ತಾನೆ ಇರ್ತವೆ. ಎಷ್ಟು ಮೇಲೆ ಬಂದರೆ ತುಂಬ ಗಮ್ ಅಂತ ಇರ್ತದೆ. ನೈಟಲ್ಲಿ ಬಂದರೆ ನೈಟು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಟೈಮಲ್ಲಿ ಮೇಲೆ ಹೋಗೋಕ್ಕೆ ಆಗೋದಿಲ್ಲ. ಒಂದು 9 ಗಂಟೆ ಅಷ್ಟೊತ್ತಿಗೆ ಬಂದು ಗಾರ್ಡನ್ ಕೆಲಸ ಇದ್ದರೆ ಮುಗಿಸ್ಕೊಂಡು ಹೋಗಬೇಕು, ಇಲ್ಲಾಂದರೆ ತುಂಬ ಬಿಸಿಲು ಹೊಡಿತಾ ಇರುತ್ತೆ. ಆದರೂ ನಾನು ಸೀರೆ ಕಟ್ಟಿದ್ದೀನಿ. ಸೀರೆ ಕಟ್ಟಿದ್ರೂ ತುಂಬ ಬಿಸಿಲಿರುತ್ತೆ. ಪಾಪ ಗಿಡಗಳು ಹೇಗೆ ತಡ್ಕೊತಾವೋ ಏನು ಕತೆನೋ ಗೊತ್ತಿಲ್ಲ ನೋಡಿ. ಆದರೂ ನನ್ನ ಗಾರ್ಡನಲ್ಲಿ ಎಷ್ಟು ಗ್ರೀನಿಶ್ ಆಗಿ ಹೂಗಳು ಹಾಕ್ತಾನೆ ಇರ್ತವೆ. ಗಿಡಗಳು ಯಾವು ಒಣಗಿಸೋಕ್ಕೆ ಬಿಟ್ಟಿಲ್ಲ, ಎಲ್ಲ ನೀರು ಸ್ಪ್ರೇ ಮಾಡ್ತೀನಲ್ಲ, ಹಾಗೆ ಹಚ್ಚ ಹಸಿರಾಗಿ ಇದ್ದಾವೆ. ಇದು ವೆಲ್ವೆಟ್ ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲೊಂದು ಮೆಣಸಿನ ಗಿಡ ಇದೆ, ಅದು ಈಗ ಹೂಗಳು ಆಗ್ತಾ ಇದ್ದಾವೆ ನೋಡಿ. ನನ್ನ ಗಾರ್ಡನಲ್ಲಿ ಹೂಗಳು ಆಗ್ತಾನೆ ಇರ್ತವೆ. ಗಾರ್ಡನ್ನು ಅಷ್ಟೇ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿ ಇದೆ ನೋಡಿ. ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವೇ. ನೀರು ಬೇಸಿಗೆ ಟೈಮಲ್ಲಿ ಸ್ಪ್ರೇ ಮಾಡ್ತಾ ಇರಬೇಕು, ಗಿಡದ ಬುಡಕ್ಕೂ ಹಾಕ್ತಾ ಇರಬೇಕು. ಆವಾಗೇ ಗಿಡಗಳು ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಹೂಗಳು ಅಷ್ಟೇ ಗಾರ್ಡನಲ್ಲಿ ಯಾವ ಸೀಸನ್ ಅಲ್ದಿರೂ ಹೂಗಳು ಬಿಡ್ತಾನೆ ಇರ್ತವೆ.
ನೋಡಿ ತುಂಬ ಹೂಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಗಾರ್ಡನ್ ತುಂಬ ಹೂಗಳಾಗಿದ್ದಾವೆ ಅಂತ. ನೋಡಿ ಇಲ್ಲಿಂದ ಒಂದು ವಿಡಿಯೋ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಗಾರ್ಡನ್ನು ಕಾಣಿಸ್ತಾ ಇದೆ. ನೆಕ್ಸ್ಟು ಪಾಟಲ್ಲಿರೋ ಮಣ್ಣು ಎಲ್ಲ ತೆಗ್ದು ತಿರ್ಗಾ ಕಿಚನ್ ವೇಸ್ಟು ಒಣಗಿರೋ ಎಲೆ ಎಲ್ಲ ತುಂಬಿಸಿ, ನೋಡಿ ಈ ಪಾಟಲ್ಲಿರೋದು ಗ್ರೀನ್ ಬ್ಯಾಗಲ್ಲಿರೋದು ತೆಗೆದುಬಿಟ್ಟು ಈ ಥರ ಒಣಗಿರೋ ಎಲೆ ತುಂಬಿಸಿ ಹಾಕಿತ್ತು.